ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಮುನ್ನ ಲಾಗ್ಸ್ಗೆ ಸ್ವಾಗತ. ನಾನು ಪ್ರಭಾ ದಿನೇಶ್ ಮಾತಾಡ್ತಿರೋದು. ಇವತ್ತು ನಾನು ಮೊಟ್ಟೆ ಬೋಂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟು. ಮೊದಲಿಗೆ 5 ಮೊಟ್ಟೆ ಬೇಯಿಸ್ಕೊಳ್ಳೋಕೆ ಹಾಕಿದ್ದೀನಿ, ಚೆನ್ನಾಗಿ ತೊಳೆದು. ಈಗ ಇಲ್ಲಿ ನಾನು ಒಂದು 200 ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಉಪ್ಪು, ಒಂದು ಚಿಟಿಕೆಯಷ್ಟು ಸ್ವಲ್ಪ ಸೋಡಾ, ಜಾಸ್ತಿ ಸೋಡಾ ಹಾಕ್ಬಾರ್ದು, ಅಡುಗೆ ಸೋಡಾ. ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಅಚ್ಚ ಖಾರದ ಪುಡಿ, ಓಮ್ ಕಾಳು ಒಂದು 10-15 ಓಮ್ ಕಾಳು ಚೆನ್ನಾಗಿ ಇದಾಗಬೇಕು, ಉಜ್ಜಿ ಹಾಕಬೇಕು. ಇಲ್ಲಿ ನೀರು ನಮಗೆ ಯಾವುದು ಬೇಕೋ ಸ್ವಲ್ಪ ಹಿಟ್ಟು ಗಟ್ಟಿಗೆ ಕಲಿಸ್ಕೊಂಡು ಆಮೇಲೆ ತೆಳು ಮಾಡ್ಕೋಬೇಕು. ಒಂದು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಬಜ್ಜಿ ಹಿಟ್ಟು ಕಲಿಸ್ತೀವಲ್ಲ, ಸೇಮ್ ಅದೇ ಥರನೇ ಕರೆಕ್ಟಾಗಿದೆ. ಇದಾಗಿದೆ ಇದು. ಈಗ ನಾನಿಲ್ಲಿ ಬೇಯಿಸಿರೋ ಮೊಟ್ಟೆನ ಒಂದರಲ್ಲಿ 4 ಭಾಗ ಮಾಡಿದ್ದೀನಿ ನಾನು. ಇದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಬಾಣಲಿಲಿ ಕಾಯ್ದಿದೆ ಎಣ್ಣೆ. ಇವಾಗ ಇದನ್ನು ಕಡಲೆ ಹಿಟ್ಟಲ್ಲಿ ಎಲ್ಲ ಇಟ್ಕೊಂಬಿಟ್ಟು ಒಂದೊಂದೇ ಹೆಜ್ಜೆ ಬಿಡಬೇಕು ನೀಟಾಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜೊತೆಗೆ ಸಾಸ್ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಚಟ್ನಿ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಯಾರ್ಯಾರು ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದಾಗಿದೆ. ಇವಾಗ ಈಸಿಯಾಗಿ ಬೇಗ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇದು ಬೆಂದಿದೆ. ಇವಾಗ ಒಂದು 5 ನಿಮಿಷ, ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು, ಮೀಡಿಯಮ್ ಫ್ಲೇಮಲ್ಲಿ. ಆಗಿದೆ ನೋಡಿ ಇವಾಗ ಇದು. ಎಣ್ಣೆನೂ ಜಾಸ್ತಿ ತೊಗೊಳಲ್ಲ. ಇದಕ್ಕೆ ಸ್ವಲ್ಪ ಬೇಕಂದರೆ ಅಕ್ಕಿ ಹಿಟ್ಟು ಹಾಕ್ಕೊಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿಲ್ಲ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ನಾನು ತೊಗೊಂಡಿರೋ ಕಡಲೆ ಹಿಟ್ಟು ಭಾಗ್ಯಲಕ್ಷ್ಮಿ ಆಗಿರೋದ್ರಿಂದ ಅದೇ ಸ್ವಲ್ಪ ಕ್ರಿಸ್ಪಿ ಇರುತ್ತೆ ಮೊದಲೇ. ಅದರಿಂದ ನಾನು ಅಕ್ಕಿ ಹಿಟ್ಟೇನು ಯೂಸ್ ಮಾಡಿಲ್ಲ. ಬೇಕಂದರೆ ಕ್ರಿಸ್ಪಿ ಜಾಸ್ತಿ ಬೇಕಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮೊಟ್ಟೆ ತಿನ್ನಲ್ಲ ಮಕ್ಕಳು ಅಂದರೆ ಈ ಥರ ಮಾಡಿಕೊಡಿ, ಚೆನ್ನಾಗಿ ತಿಂತಾರೆ. ಚೆನ್ನಾಗಿರುತ್ತೆ ಟೇಸ್ಟು. ಸ್ಪೈಸಿ ಇರಲ್ಲ, ಮಕ್ಕಳಿಗೆ ಟೇಸ್ಟಿಯಾಗೂ ಇರುತ್ತೆ. ಜೊತೆಗೆ ಇದಕ್ಕೊಂದು ಸ್ವಲ್ಪ ಕೆಚಪ್ಪು ಇಲ್ಲಾಂದರೆ ಸಾಸ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚಟ್ನಿ ಬೇಕಂದರೆ ಗ್ರೀನ್ ಚಟ್ನಿ ಕೂಡ ಮಾಡ್ಕೊಬೋದು, ಪುದೀನ ಚಟ್ನಿ. ಈಸಿಯಾಗಿ ಬೇಗ ಮಾಡೋವಂಥ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೇಗ ಮಾಡ್ಬೋದು. ಕರೆಕ್ಟಾಗಿ 20 ನಿಮಿಷದಲ್ಲಿ ಮೊಟ್ಟೆ ಒಂದು ಬೇಯಿಸ್ಕೊಂಬಿಟ್ರೆ 20 ನಿಮಿಷದಲ್ಲಿ ರೆಡಿಯಾಗುತ್ತೆ. ಈಸಿಯಾಗಿ ಮಾಡೋ ಅಂಥ ರೆಸಿಪಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.